ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ತುಂಬಾ ದಿನಗಳಾದ್ಮೇಲೆ ನಾನು ಆಕ್ಚುಲಿ ಒಂದು ಪ್ರಾಪರ್ ವಿಡಿಯೋ ಮಾಡ್ತಿದ್ದೀನಿ. ಬಿಕಾಸ್ ಇಲ್ಲಿವರೆಗೂ ನಾನು ಕೆಲವೊಂದು ಶಾರ್ಟ್ಸ್ ಅಪ್ಲೈ ಮಾಡಿದ್ದೆ, ಅಂದ್ರೆ ಅಪ್ಲೋಡ್ ಮಾಡಿದ್ದೆ ಅಷ್ಟೇ. ವಿಡಿಯೋ ಮಾಡ್ತಿರೋ ಇಂಟೆನ್ಷನ್ ಅಂದ್ರೆ ಇದು ಆಕ್ಚುಲಿ ತುಂಬಾ ಚಿಕ್ಕ ಮಕ್ಕಳಿಗೆ ತುಂಬಾ ಯೂಸ್ ಆಗುವಂತ ವಿಡಿಯೋ. ಅಂದ್ರೆ ಇವಾಗ ಕೆಲವೊಬ್ರು ಇವಾಗ ಅರೌಂಡ್ 5-6 ಇಯರ್ಸ್ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಏನಾದ್ರು ಗಿಫ್ಟ್ ಕೊಡ್ಬೇಕಂತ ಇದ್ರೆ ನೀವು ಯಾವ ತರ ಗಿಫ್ಟ್ಸ್ ಕೊಡ್ಬೋದು ಅಂದ್ರೆ ಇದು ಒಂಥರ ಇನ್ನೋವೇಟಿವ್ ಆಗಿ ನಾನು ಥಿಂಕ್ ಮಾಡಿ ಅಂತ ಅಂದಿರೋದು. ಆಕ್ಚುಲಿ ಇದನ್ನೇ ತರಬೇಕಂತ ಏನು ಹೋಗಿರ್ಲಿಲ್ಲ, ಬಟ್ ಏನಂದ್ರೆ ಅಲ್ಲಿ ಹೋದ್ಮೇಲೆ ನನಗೆ ಇದು ಆಕ್ಚುಲಿ ಗೊತ್ತಾಯ್ತು. ಆಕ್ಚುಲಿ ಇವಾಗ ಬಟ್ಟೆಗಳನ್ನೆಲ್ಲ ಕೊಡೋದಕ್ಕಿಂತ ಸೊ ಈ ತರ ಒಂದು ಯೂಸ್ಫುಲ್ ಆಗಿರೋ ಗಿಫ್ಟ್ ಕೊಟ್ರೆ ಮೇ ಬಿ ಸ್ಟೂಡೆಂಟ್ಸ್ ಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಸೊ ಒಂದು ಅವರು ಅಡ್ವಾನ್ಸ್ಡ್ ಲೆವೆಲ್ ಆಗಿ ಥಿಂಕ್ ಮಾಡೋದಕ್ಕೂ ಅವ್ರಿಗೆ ಪ್ರಾಪರ್ ಆಗಿ ಯೂಸ್ ಆಗುತ್ತೆ ಅಂತ ನಾನು ಇದನ್ನ ತಂದಿದ್ದೀನಿ. ಸೊ ಇದು ಏನಂತ ನಾನು ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫ್ರೆಂಡ್ಸ್. ಇವಾಗ ಇದು ಗಿಫ್ಟ್ ಏನಂತಂದ್ರೆ ನಾನು ಬಾಕ್ಸ್ ತೋರಿಸ್ತೀನಿ ನಿಮ್ಗೆ ಆಕ್ಚುಲಿ. ಸೊ ಈ ಬಾಕ್ಸ್ ಬಂದು ನಾನು ಎಲ್ಲಿ ತಗೊಂಡಿದ್ದೆ ಏನು ಅಂತ ಅಡ್ರೆಸ್ ಅಲ್ಲಿ ನಾನು ಲಾಸ್ಟ್ ವಿಡಿಯೋ ಎಂಡ್ ಅಲ್ಲಿ ಹೇಳ್ತೀನಿ. ಸೊ ಎಂಡ್ ವರೆಗೂ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡಿ. ಇದ್ರಲ್ಲಿ ಏನಿದೆ ಅಂತ ಪ್ರತಿಯೊಂದನ್ನು ತಿಳಿಸ್ತೀನಿ. ಇದು ಆಕ್ಚುಲಿ ಮೇಡ್ ಫಾರ್ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಅಂತಾನೆ ಹೇಳ್ಬೋದು. ಸೊ ಇದ್ರಲ್ಲಿ ಏನೇನಿದೆ ಅಂತ ನಾನು ಹೇಳ್ತೀನಿ ನೋಡಿ. ಆಕ್ಚುಲಿ ಈ ಬ್ಯಾಗ್ ಅಲ್ಲಿ ಈ ಗಿಫ್ಟ್ ಬಾಕ್ಸ್ ಅಲ್ಲಿ ಬಂದು ಪ್ರಾಪರ್ ಆಗಿ ಇದು ಸ್ಕೂಲ್ ಬ್ಯಾಗ್ ಕೊಟ್ಟಿದ್ದಾರೆ ಒಂದು. ಆಕ್ಚುಲಿ ತುಂಬಾ ಕ್ವಾಲಿಟಿನೂ ಚೆನ್ನಾಗಿದೆ. ಇದು ಶಾರ್ಪ್ ಮೈಂಡ್ಸ್ ಅಂತ ಇದು ಕಂಪನಿ ಬ್ರ್ಯಾಂಡ್ ನೇಮು. ಸೊ ಈ ಕಂಪನಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಬ್ಯಾಗ್ ಅಲ್ಲಿ ನೋಡಕ್ ಕುದ್ದು ಚಿಕ್ಕದು ಅಂತ ಅನ್ಸ್ಬೋದು, ಬಟ್ ಈ ಬ್ಯಾಗ್ ಅಲ್ಲಿ ಏನಿದೆ ಅಂತ ನಿಮ್ಗೆ ತೋರಿಸ್ತೀನಿ ನಾನು. ನೋಡಕ್ ಚಿಕ್ಕದಾಗಿದ್ರು ಈ ಬ್ಯಾಗ್ ಅಲ್ಲಿ ನೋಡಿ ಫ್ರೆಂಡ್ಸ್. ಆಕ್ಚುಲಿ ಈ ಬ್ಯಾಗ್ ಅಲ್ಲಿ ಇನ್ಕ್ಲೂಡ್ ಆಗಿರ್ಲಿಲ್ಲ, ನಾನು ಇದು ಎಕ್ಸ್ಟ್ರಾ ತಗೊಂಡಿರೋದು ಚೆನ್ನಾಗಿದೆ ಅಂತ. ಇವಾಗ ಕಂಪಾಕ್ಟ್ ಬಾಕ್ಸ್ ಅಂತ ಅಲ್ವಾ, ಸೊ ಅದನ್ನ ತಗೊಂಡಿರೋದು. ಇದು ಒಂಥರ ಹೊಸ ಮಾಡಲ್ ಇದೆ, ಕಾರ್ ಟೈಪ್ ಅಲ್ಲಿ ಇದೆ. ಸೊ ಅದಕ್ಕೋಸ್ಕರ ತಗೊಂಡೆ. ಬಟ್ ಇದ್ರಲ್ಲಿ ಏನಂದ್ರೆ ಪೆನ್ಸಿಲ್, ರಬ್ಬರ್ ಅಂಡ್ ಎರೇಸರ್ ಕೊಟ್ಟಿದ್ದಾರೆ. ಮತ್ತೆ ಕೆಳಗಡೆ ಪೋರ್ಷನ್ ಅಲ್ಲಿ ಏನಾದ್ರು ಇಟ್ಕೋಬಹುದು. ಅಂಡ್ ಇದ್ರಲ್ಲಿ ಒಂದು ಸ್ಕೇಲ್ ಕೂಡ ಇದೆ, ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಯೂಸ್ ಆಗೋದು. ಇದು ಎಕ್ಸ್ಟ್ರಾ ತಗೊಂಡಿರೋದು, ಇದು ಇದ್ರಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಜಸ್ಟ್ ತೋರ್ಸೋಣ ಮಾಡೆಲ್ ಚೆನ್ನಾಗಿದೆ ಅಂತ ನಾನು ಇದನ್ನ ತೋರಿಸ್ತಿದ್ದೀನಿ ನಿಮ್ಗೆ. ಸೊ ನೆಕ್ಸ್ಟ್ ಇವಾಗ ಪ್ರಾಪರ್ ಆಗಿ ಬ್ಯಾಗ್ ಅಲ್ಲಿ ಇನ್ಕ್ಲೂಡ್ ಆಗಿರೋದು ಏನಂದ್ರೆ ಎರಡು ನೋಡಿ ಡ್ರಾಯಿಂಗ್ ಬುಕ್ಸ್ ಕೊಟ್ಟಿದ್ದಾರೆ. ಕಿಡ್ ಝೋನ್ ಅಂತ ಇದೆ, ಆಕ್ಟಿವಿಟೀಸ್ ಬುಕ್ ಒಂದು, ಇದೊಂದು ಎರಡು ಇದೆ. ಸೊ ಇದ್ರಲ್ಲಿ ಏನಂದ್ರೆ ಇವಾಗ ಬುಕ್ಸ್ ಎಲ್ಲ ಸ್ಟೂಡೆಂಟ್ಸ್ ಇವಾಗ ನೋಡಿ ಸಣ್ಣ ಹುಡುಗರೆಲ್ಲ ಆಟ ಆಡೋದಕ್ಕೆ ಇವಾಗ ಹೊರಗಡೆ ಹೋಗ್ತಿದ್ದಾರೆ. ಸೊ ಸಪೋಸ್ ಹೊರಗಡೆ ಹೋಗಕ್ ಆಗಿಲ್ಲ, ತುಂಬಾ ದಿನ ಫ್ರೆಂಡ್ಸ್ ಇಲ್ಲ, ವಿಲೇಜಸ್ ಅಲ್ಲಿ ಇದ್ದಾರೆ ಕೆಲವೊಬ್ರು. ಸೊ ಅದಕ್ಕೆ ಇವಾಗ ಅಡ್ವಾನ್ಸ್ ಲೆವೆಲ್ ಸ್ಟೂಡೆಂಟ್ಸ್ ಒಂದ್ ಸ್ವಲ್ಪ ಮೈಂಡ್ ವೈಸ್ ಅವರು ಅಂದ್ರೆ ಇಂಟೆಲಿಜೆಂಟ್ ಆಗ್ಬೇಕು ಅಂತ ಇದನ್ನ ತಂದಿರೋದು ನಾನು. ಆಕ್ಚುಲಿ ಇದ್ರೆಲ್ಲ ಡಾಟ್ಸ್ ಕನೆಕ್ಟ್ ಮಾಡಿ ಡ್ರಾಯಿಂಗ್ ಮಾಡಿ ಕಲರ್ ಫಿಲ್ ಮಾಡೋದು ಇದನ್ನ. ಸೊ ಇದು ಕೂಡ ಸೇಮ್ ಥಿಂಗ್, ಆಕ್ಟಿವಿಟೀಸ್ ಬುಕ್ ಅಂತ ಇದೆ. ಇದ್ರಲ್ಲಿ 101 ಆಕ್ಟಿವಿಟೀಸ್ ಇದಾವೆ. ಸೊ ಇದ್ರಲ್ಲಿ ಕೊಟ್ಟಿದ್ದಾರೆ ನೋಡಿ, ಡ್ರಾಯಿಂಗ್ ಮಾಡಿ ಸೇಮ್ ಥಿಂಗ್ ಅದು ಅಂದ್ರೆ ಫಿಲ್ ಅಪ್ ಮಾಡ್ಬೇಕು. ಕಲರ್ಸ್, ಪೇಂಟ್ಸ್, ಕ್ರಯಾನ್ಸ್ ಏನಿರ್ಬೋದು. ಈ ತರ ಇದೆ. ಎರಡು ಬುಕ್ಸ್ ಬಂದಿದೆ ಈ ಬ್ಯಾಗ್ ಅಲ್ಲಿ. ಅಂಡ್ ಇದು ಬಂದು ಪೆನ್ಸಿಲ್ ಟೈಪ್, ಬಟ್ ಪೆನ್ಸಿಲ್ ಅಲ್ಲ, ಇದು ಎರೇಸರ್. ನನಗೂ ಆಕ್ಚುಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು. ನೋಡಿ ಇದು ಪೆನ್ಸಿಲ್ ಟೈಪ್. ಹಿಂದ್ಗಡೆಯಿಂದ ಕ್ಲಿಕ್ ಮಾಡಿದ್ರೆ ಮುಂದೆ ಎರೇಸರ್ ಬರುತ್ತೆ. ಸೊ ನೋಡ್ತಿರ್ಬೋದು ನೀವು. ಸೊ ಮತ್ತೆ ಇದನ್ನ ಇಟ್ಕೊಂಡು ಜಸ್ಟ್ ಯಾವ ತರ ಪೆನ್ಸಿಲ್ ಯೂಸ್ ಮಾಡ್ತೀರೋ ಅದೇ ತರನೇ ಮಾಡೋದು. ಅದ್ರ ಜೊತೆಗೆ ಇದಕ್ಕೆ ಎರೇಸರ್ ಬೇಕಲ್ವಾ, ಅಂದ್ರೆ ಸಪೋಸ್ ಇದು ಖಾಲಿ ಆದ್ಮೇಲೆ ಇದನ್ನ ನಾವು ಹಾಕೋಬಹುದು, ಲೈಕ್ ರಿಫಿಲ್ ತರ ಇದನ್ನ ಮಾಡ್ಬೋದು ನಾವು. ಇದೊಂದು ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ಡ್ರಾಯಿಂಗ್ ಪೆನ್ಸಿಲ್ಸ್. ಇವಾಗ ಪೆನ್ಸಿಲ್ ನಾರ್ಮಲ್ ಪೆನ್ಸಿಲ್ಸ್ ಬೇರೆ ಬರುತ್ತೆ, ಅಂಡ್ ಡ್ರಾಯಿಂಗ್ ಮಾಡೋದಕ್ಕೆ ಬೇರೆ ಪೆನ್ಸಿಲ್ ಬರುತ್ತೆ. ಸೊ ಸಪರೇಟ್ ಆಗಿ ಡ್ರಾಯಿಂಗ್ ಪೆನ್ಸಿಲ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಸೆಟ್ ಇದೆ ಅಂತ ಕೌಂಟ್ ಮಾಡಿಲ್ಲ, ಬಟ್ ಇದನ್ನ ಸಿಂಗಲ್ ಆಗಿ ತಗೊಳ್ಳೋದಕ್ಕಿಂತ ಇದರ ಸೆಟ್ ಅಲ್ಲಿ ಬಂದಿರೋದ್ರಿಂದ ನನಗೆ ಚೆನ್ನಾಗಿ ಅನ್ಸಿ ತಗೊಂಡಿದ್ದೀನಿ. ಸಪರೇಟ್ ಆಗಿ ಇದು ಡ್ರಾಯಿಂಗ್ ಮಾಡ್ಬೇಕಂತಾನೆ ಯೂಸ್ ಮಾಡೋ ಪೆನ್ಸಿಲ್ಸ್ ಇದು. ಅಂಡ್ ಗ್ಲಿಟರ್ ಒಂದು ಪ್ಯಾಕೆಟ್ ಕೊಟ್ಟಿದ್ದಾರೆ. ಇದು ಆಕ್ಚುಲಿ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಒಂದೇ ಅಂತಲ್ಲ, ನನಗೆ ಒಂದು ಅವ್ರು ಹೇಳಿದ್ದು ಫಸ್ಟ್ ಸ್ಟ್ಯಾಂಡರ್ಡ್ ಯೂಸ್ ಆಗುತ್ತೆ ಅಂತ. ಬಟ್ ಇದು ಅಪಾರ್ಟ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಇದು ಪ್ರೈಮರಿ ಸ್ಟೂಡೆಂಟ್ಸ್ ಎಲ್ಲರೂ ಯೂಸ್ ಮಾಡ್ಬೋದು. ಈ ಬ್ಯಾಗ್ ಅಲ್ಲಿ ಏನೇನಿದೆ ಅದನ್ನೆಲ್ಲ. ಸೊ ಅಷ್ಟೊಂದು ಐಟಮ್ಸ್ ಕೊಟ್ಟಿದ್ದಾರೆ ಕೂಡ. 1 ಇಯರ್ ಅಲ್ಲ, ಲೈಕ್ ಆಲ್ಮೋಸ್ಟ್ 2 to 3 years ವರೆಗೆ ಈಸಿಲಿ ಅದು ಯೂಸ್ ಮಾಡ್ಬೋದು ಈ ಬ್ಯಾಗ್ ಅಲ್ಲಿ ಇರೋದು. ಸೊ ಕ್ರಯಾನ್ಸ್ ಕೊಟ್ಟಿದ್ದಾರೆ ಈ ಟೈಪ್ಸ್, ಲೈಕ್ 6 ಕಲರ್ಸ್ ಇದೆ ಕ್ರಯಾನ್ಸ್. ಇದೊಂದಿದೆ. ಅಂಡ್ ಇದು ಬಂದು ನೋಡಿ ಕಲರ್ ಪೆನ್ಸಿಲ್ಸ್. ಇದು ವ್ಯಾಕ್ಸ್ ಕ್ರಯಾನ್ಸ್ ಅಂತ ಇದೆ ನೇಮ್. ಇದು ಅಲ್ಲ ವ್ಯಾಕ್ಸ್ ಕ್ರಯಾನ್ಸ್ ಅಂದ್ರೆ ಮೇ ಬಿ ನೀವು ನೋಡಿರ್ಬೋದು, ಮೇಲೆ ಈ ತರ ಬಂದಿದೆ. ಸೊ ಕಲರ್ ಡ್ರಾಯಿಂಗ್ ಮಾಡೋ ಪೆನ್ಸಿಲ್ ಬೇರೆ, ವ್ಯಾಕ್ಸ್ ಕ್ರಯಾನ್ಸ್ ಬೇರೆ. ಸೊ ಇದನ್ನು ಒಂದು ಇದರಲ್ಲಿ ಇದು ಬ್ಯಾಗ್ ಜೊತೆಗೆ ಸೆಟ್ ಅಲ್ಲಿರೋದು. ಅಂಡ್ ಇನ್ನ ನನಗೆ ಇಷ್ಟ ಆಗಿರೋದು 2 ಐಟಮ್ಸ್ ಏನಂದ್ರೆ ಇದು ಕ್ಯೂಟ್ ಆಗಿರೋ ಇದು ಶಾರ್ಪ್ನರ್ ಕೊಟ್ಟಿದ್ದಾರೆ. ಸೊ ನೋಡಿ ಇದು ಈ ತರ ಇದೆ ಶಾರ್ಪ್ನರ್ ಎಲ್ಲ. ಹಿಂಗ್ ಓಪನ್ ಮಾಡಿದ್ರೆ ಇದರಲ್ಲಿ ಶಾರ್ಪ್ ಮಾಡ್ಬೋದು ಪೆನ್ಸಿಲ್ ಎಲ್ಲ. ಇಲ್ಲಿ ಇದೊಂಥರ ಫ್ಲವರ್ ಟೈಪ್ ಇದೆ, ತುಂಬಾ ಕ್ಯೂಟ್ ಆಗಿದೆ. ಸೊ ಇದೊಂದು ನನಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಇನ್ನೊಂದು ಕ್ಯೂಟ್ ಐಟಮ್ ಏನಂದ್ರೆ ಇದು ಎರೇಸರ್. ಇದು ವೀಲ್ ಟೈಪ್ ಕೊಟ್ಟಿದ್ದಾರೆ ಎರೇಸರ್. ಸೊ ಈ ಎರೇಸರ್ ಒಂದು ಅದನ್ನ ಯೂಸ್ ಮಾಡ್ಬೋದು. ಆಕ್ಚುಲಿ ಇದು ನನಗೆ ಗೊತ್ತಿರೋ 1-2 years ವರೆಗೆ ಏನು ಆಗಲ್ಲ. ಪ್ರಾಪರ್ ಆಗಿ ಯೂಸ್ ಮಾಡಿಲ್ಲ ಡೈಲಿ ಬೇಸ್ ಅಂದ್ರೆ. ಸೊ ಆರಾಮಾಗಿ 1-2 years ಯೂಸ್ ಮಾಡ್ಬೋದು ಇದು ನನಗೆ ಗೊತ್ತಿರಂಗೆ. ಆ ವೀಲ್ ಏನಿದೆ ಅಲ್ಲ, ಫಸ್ಟ್ ನಾನು ಕಂಪಾಕ್ಟ್ ತೋರಿಸಿದ್ನಲ್ವಾ, ಸೊ ಇದ್ರಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ. ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ, ಯಾಕಂದ್ರೆ ಅದು ಕಾರ್ ಇದೆ, ಇದು ವೀಲ್ ಇದೆ. ಸೊ ಎರಡು ಮ್ಯಾಚ್ ಆಗುತ್ತೆ ಅಂತ ನನಗೇನು ಇಷ್ಟ ಆಗಿ ತಗೊಂಡಿರೋದು. ಅಂಡ್ ಇನ್ನೂ ಐಟಮ್ಸ್ ತುಂಬಾ ಇದೆ. ಮೇ ಬಿ ಶಾಕ್ ಆಗ್ತಿರ್ಬೋದು ಫಸ್ಟ್ ಸ್ಟ್ಯಾಂಡರ್ಡ್ ಇಷ್ಟೆಲ್ಲ ಯಾಕೆ ಅಂತ. ಬಟ್ ICIC ಸಿಲೆಬಸ್ ಅಲ್ಲೆಲ್ಲ ಮೇ ಬಿ ಸ್ಟೂಡೆಂಟ್ಸ್ ಗೆ ಇವಾಗ ಅಡ್ವಾನ್ಸ್ ಲೆವೆಲ್ ಥಿಂಕ್ ಮಾಡ್ಲಿ ಅಂತ ಅವ್ರ ಮೈಂಡ್ ಮೆಚುರಿಟಿ ಆಗ್ಬೋದು, ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕಂತಾನೆ ಇದೆಲ್ಲ ಕೊಡ್ತಾರಂತೆ ಬ್ಯಾಂಗ್ಳೂರಲ್ಲಿ. ನನ್ಗೆ ಗೊತ್ತಿಲ್ಲ ಆಕ್ಚುಲಿ.
ಸೊ ಅದಕ್ಕೋಸ್ಕರ ಅವರು ಬುಕ್ ಶಾಪ್ ಅಂಕಲ್ ಹೇಳಿ ಕೊಟ್ಟಿರೋದು ಇದೆಲ್ಲ ನನಗೆ ಸೆಟ್ ನನಗೆ. ಸೊ ಸಪರೇಟ್ ಆಗಿ ತಗೊಂಡ್ರೆ ನೋಡಿ 125 ಇದೆ, ಬಟ್ ಇದು ಬ್ಯಾಗ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಪ್ರೈಸ್ ಏನಂತ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಇದು ಬಂದು ಟ್ಯಾಟೋಸ್, ಇದು ಬಾಕ್ಸ್ ಎಲ್ಲ ತೆಗೆದು ಇದ್ರ ಮೇಲೆ ನೋಡಿ ಟ್ಯಾಟೋ ಡಿಸೈನ್ಸ್ ಇದೆ ನೋಡಿ, ವೆಲ್ ಡನ್, ಎಕ್ಸಲೆಂಟ್, ಅಪ್ರಿಶಿಯೇಟ್ ಅಂತ ಇದೆಲ್ಲ ಇದೆ. ಇದನ್ನ ಒಂದು ಸ್ಟೂಡೆಂಟ್ಸ್ ಡ್ರಾಯಿಂಗ್ ಬುಕ್ ಅಲ್ಲಿ ಡ್ರಾಯಿಂಗ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಒಂಥರ ಏನಿದು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಇದನ್ನ ಎಲ್ಲಿ ಬೇಕಲ್ಲಿ ಡ್ರಾಯಿಂಗ್ ಬುಕ್ಸ್ ಅಲ್ಲಿ ಟ್ಯಾಟೋಸ್ ಹಾಕ್ಬೋದು. ಇದು ಚೆನ್ನಾಗಿ ಇಂಟ್ರೆಸ್ಟಿಂಗ್ ಇದೆ. ಸ್ಕಿನ್ ಮೇಲೆ ಇದು ಬರಲ್ಲ, ಓನ್ಲಿ ಬುಕ್ಸ್ ಮೇಲೆ ಮಾತ್ರ ಬರುತ್ತೆ. ಯಾಕಂದ್ರೆ ನಾನು ಟೆಸ್ಟ್ ಮಾಡಿದೆ, ಸ್ಕಿನ್ ಮೇಲೆ ಇದು ಅಪ್ಲೈ ಆಗಲ್ಲ, ಓನ್ಲಿ ಬುಕ್ಸ್ ಗೆ ಅಪ್ಲೈ ಆಗೋದು ಇದು. ಇದೊಂದು ಟ್ಯಾಟೋಸ್ ಇದೆ. ಅಂಡ್ ಇದು ಆಯಿಲ್ ಪಾಸ್ಟಲ್ ಅಂತಿದೆ ನೋಡಿ, ಇದನ್ನು ಕಲರ್ ಅಗೇನ್ ಇದರಲ್ಲಿ ಆಲ್ಮೋಸ್ಟ್ ಅಂತ ಎಲ್ಲ ಇರೋದೆಲ್ಲ ಕಂಪ್ಲೀಟ್ ಆಗಿ ಡ್ರಾಯಿಂಗ್ ರಿಲೇಟೆಡ್ ಕೊಟ್ಟಿದ್ದಾರೆ. ಸೊ ಮೇ ಬಿ ಆರ್ಟಿಸ್ಟ್ ಆಗೋದಕ್ಕೆ ಯೂಸ್ ಆಗುತ್ತೆ ಕೂಡ. ನೋಡಿ ಇದೊಂದು ಪೆನ್ಸಿಲ್ಸ್, ಇದು ಕಲರ್ ಪೆನ್ಸಿಲ್ಸ್ ಕೊಟ್ಟಿರೋದು, ಬಟ್ ಬೇರೆ ಟೈಪ್ ಇದೆ ಅಷ್ಟೇ. ಇನ್ನು ಇದರಲ್ಲಿದೆ ಇದು ನೋಡಿ, ಇದನ್ನ ಒಂದ್ ನಿಮಿಷ, ಇದರಲ್ಲಿ ಮೇ ಬಿ ಪ್ರೈಸ್ 100 rupees ಇದೆ ಸಪರೇಟ್ ಆಗಿ ತಗೊಂಡ್ರೆ. ಇದೊಂದಿದೆ ಅಂಡ್ ಇನ್ನೂ ಜಾಸ್ತಿ ಇದೆ ಐಟಮ್ಸ್ ಎಲ್ಲ. ಇದು ನೋಡಿ ಬೈ ಕಲರ್ ಪೆನ್ಸಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಮೇ ಬಿ 6 ಇದೆ ಅಂತಿದೆ, ಯಾಕಂದ್ರೆ 6 ಕಲರ್ಸ್ ಇದೆ ಇಲ್ಲಿ. ಮೇ ಬಿ 6 ಇದನ್ನು ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಅಂಡ್ ಇದು ಬ್ರಷ್ ಪೆನ್ಸ್ ಅಂತ ಕೊಟ್ಟಿದ್ದಾರೆ. ಇವಾಗ ಪೇಂಟಿಂಗ್ ಬ್ರಷ್ ಎಲ್ಲ ಯಾವ ತರ ಬರುತ್ತೆ ಅದೇ ತರ ಇವಾಗ ಪೇಂಟ್ ಮಾಡೋದಕ್ಕೆ ಪೆನ್ಸಿಲ್ಸ್ ಬರ್ತವೆ, ಬಟ್ ಮುಂದೆ ಲೆಡ್ ಇರಲ್ಲ, ಅದು ಅಂದ್ರೆ ಲೆಡ್ ಇರಲ್ಲ, ಬ್ರಷ್ ಟೈಪ್ ಇರುತ್ತೆ. ಸೊ ಆ ತರ ಇದು ಕೊಟ್ಟಿರೋದು. ಇದರಲ್ಲೂ 6 ಇರೋದು. ಇದನ್ನು ಸಪರೇಟ್ ಆಗಿ ತಗೊಂಡ್ರೆ 130 ಇದೆ. ಸೊ ನೋಡಿ ಇದು ಒಂದು ಸೆಟ್ ಇದೆ ಇದರಲ್ಲಿ. ಅಂಡ್ ಇದು ಬಂದು ಪೇಂಟ್, ಇದನ್ನು ಇವಾಗ ಕಲರ್ ಮೇ ಬಿ ನಾರ್ಮಲ್ ಪೇಂಟ್ಸ್ ತರನೇ ಇದನ್ನ ಮಿಕ್ಸ್ ಮಾಡಿ ಅಥವಾ ಬೇರೆ ಬೇರೆ ಕಲರ್ಸ್ ನ ಮಿಕ್ಸ್ ಮಾಡಿ ಅದನ್ನ ಕ್ರಿಯೇಟಿವ್ ಆಗಿ ಯೂಸ್ ಮಾಡಬಹುದು ಸ್ಟೂಡೆಂಟ್ಸ್. ಸೊ ಇದನ್ನು ಸಪರೇಟ್ ಆಗಿ ತಗೊಂಡು 65 rupees ಇದೆ, ಬಟ್ ಇದು ಇದರಲ್ಲಿ ಇನ್ಕ್ಲೂಡ್ ಆಗಿದೆ. 12 ಶೇಡ್ಸ್ ಇದೆ ಇದರಲ್ಲಿ. ಇದು ಒಂದಿದೆ. ನಾನು ಹೇಳಿದ್ನಲ್ಲ ಫಸ್ಟ್ ಸ್ಟ್ಯಾಂಡಿಂಗ್ ಮಾತ್ರ ಅಲ್ಲ, ಆಲ್ಮೋಸ್ಟ್ ಅವರು 5th ವರೆಗೆ ಇದನ್ನ ಯೂಸ್ ಮಾಡಬಹುದು ನನಗೆ ಗೊತ್ತಿರಂಗೆ. ಬಿಕಾಸ್ 5th ವರೆಗೆ ಮಾತ್ರ ಅಲ್ಲ, ಹೈಸ್ಕೂಲ್ ಅಲ್ಲಿ ಡ್ರಾಯಿಂಗ್ ಕ್ಲಾಸ್ ಇದ್ದೇ ಇರುತ್ತೆ ಸ್ಟೂಡೆಂಟ್ಸ್ ಗೆ. ಸೊ ಅಲ್ಲಿವರೆಗೆ ಯೂಸ್ ಮಾಡಬಹುದು. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನನಗೆ ಇದು ಇಷ್ಟ ಆಯ್ತು, ಸ್ಕೆಚ್ ಮ್ಯಾಕ್ಸ್ ಅಂತ ಇದೆ ನೋಡಿ, ಇದರಲ್ಲೂ 12 ಶೇಡ್ಸ್ ಇದೆ. ಸೊ ನಾನು ಹೇಳಿದ್ನಲ್ಲ ಆಲ್ಮೋಸ್ಟ್ ಎಲ್ಲ ಡ್ರಾಯಿಂಗ್ ರಿಲೇಟೆಡ್, ಡ್ರಾಯಿಂಗ್ ಇರೋದನ್ನೇ ಕೊಟ್ಟಿರೋದು. ಸೊ ಇದರಿಂದ ಮೇ ಬಿ ತುಂಬಾ ಜನ ಸ್ಟೂಡೆಂಟ್ ಬರೀ ಅದು ಏನು ನಾರ್ಮಲ್ ಪೆನ್ಸಿಲ್ ಇಂದ ಡ್ರಾಯಿಂಗ್ ಮಾಡ್ತಿರ್ತಾರೆ, ಸ್ಕೆಚ್ ಪೆನ್ಸ್ ಇಂದ ಜಸ್ಟ್ ಅವರು ಕಲರ್ ಮಾಡ್ತಿರ್ತಾರೆ. ಬಟ್ ಇದ್ರಲ್ಲಿ ಏನಂದ್ರೆ ಕ್ರಯಾನ್ಸ್ ಇದೆ, ಆಯಿಲ್ ಪೇಂಟ್ಸ್ ಇದೆ, ನಾರ್ಮಲ್ ಪೇಂಟ್ ಇದೆ, ಇದನ್ನೆಲ್ಲ ಗ್ಲಿಟರ್ಸ್ ಇದೆ. ಇದೆಲ್ಲ ಯೂಸ್ ಮಾಡೋದ್ರಿಂದ ಅವ್ರಿಗೂ ಒಂದು ಐಡಿಯಾ ಬರುತ್ತೆ, ಅಂದ್ರೆ ಕ್ರಿಯೇಟಿವ್ ಆಗಿ ಯಾವ ತರ ಥಿಂಕ್ ಮಾಡೋದು ಅಂತ. ಇದು ನೋಡಿ ಪ್ರಾಡಕ್ಟ್ ವಾಟರ್ ಕಲರ್ ಪೆನ್ ಅಂತ ಇದೆ, ಸ್ಕೆಚ್ ಮ್ಯಾಕ್ಸ್ ಅಂತ ಇದು ಕೊಟ್ಟಿರೋದು. ಆಕ್ಚುಲಿ ಇಂಡಿವಿಜುವಲ್ ಆಗಿ ತಗೊಂಡ್ರೆ 200 ಇದೆ ಪ್ರೈಸ್, ನೀವು ನೋಡ್ತಿರ್ಬೋದು ಇಲ್ಲೇ. ಬಟ್ ಇದು ಈ ಬ್ಯಾಗ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಅಂಡ್ ಇದ್ರ ಜೊತೆಗೆ ಒಂದು ಸ್ಕೇಲ್ ಕೊಟ್ಟಿದ್ದಾರೆ. ಸೊ ಯಸ್, ಅದು ಕಂಪಾಕ್ಸ್ ಅಲ್ಲಿ ಇರೋದು ಸಪರೇಟ್, ನಾನು ತಗೊಂಡಿರೋದು ಕಂಪಾಕ್ಸ್. ಅದು ಬಿಟ್ಟು ಈ ಬ್ಯಾಗ್ ಅಲ್ಲಿ ಬಂದಿರೋದು ಈ ಸಪರೇಟ್ ದೊಡ್ಡ ಸ್ಕೇಲ್ ಕೊಟ್ಟಿದ್ದಾರೆ. ಅಂಡ್ ಇನ್ನೊಂದು ಇದರಲ್ಲಿ ಒಂದು ಮಿಸ್ ಆಗಿದೆ. ಆಕ್ಚುಲಿ ಅವರೆಲ್ಲ ಇದೆ ಅಂತ ಹೇಳಿದ್ರು, ಬಟ್ ಇದ್ರಲ್ಲಿ ಒಂದು ಮಿಸ್ ಆಗಿದೆ. ಏನಂದ್ರೆ ಪೆನ್ ಪೆನ್ಸಿಲ್. ಸೊ ಅದು ಪೆನ್ ಪೆನ್ಸಿಲ್ ಆಕ್ಚುಲಿ ಇದು ನೀವು ನಾನು ತಗೊಂಡಿರೋದು ನಮ್ಮ ಮಾಮನ್ ಮಗ 6 years ಅಂದ್ರೆ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾನೆ ಅವನು. LKG UKG ಮುಗಿಸಿ ಫಸ್ಟ್ ಸ್ಟ್ಯಾಂಡರ್ಡ್ ಇರೋದು, ಅವನಿಗೋಸ್ಕರ ತಗೊಂಡಿರೋದು. ಬಟ್ ಅವ್ನಿಗೆ ಪೆನ್ ಪೆನ್ಸಿಲ್ ಇಷ್ಟ ಅದ್ರಲ್ಲಿ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ಸಪರೇಟ್ ಆಗಿ ಪೆನ್ ಪೆನ್ಸಿಲ್ ತಗೊಂಡಿದ್ದೀನಿ. ನಾರ್ಮಲ್ ಪೆನ್ ಪೆನ್ಸಿಲ್ ಇವಾಗ ಚಿಕ್ಕ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಅಂದ್ರೆ ತುಂಬಾ ಇವಾಗ ತಿನ್ನಾಗಿರೋ ಲೆಡ್ಸ್ ಯೂಸ್ ಮಾಡಕ್ ಬರಲ್ಲ ಅವರಿಗೆ. ಸೊ ಇದು 1.3 mm ನಾನು ತಗೊಂಡಿರೋದು ಪೆನ್ ಪೆನ್ಸಿಲ್. ಇದು ಬಂದು ಲೆಡ್ಸ್ ಇದೆ ಅದರಲ್ಲಿ. ಸೊ ಇದೆಲ್ಲ ಬಂದು ಮೇ ಬಿ ನೋಡ್ತಿರ್ಬೋದು, ತುಂಬಾ ಐಟಮ್ಸ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇವಾಗ ನಿಯರ್ಲಿ ಒಂದು 15 ಐಟಮ್ಸ್ ಅದು ಇದ್ದೇ ಇದೆ, ಮಿನಿಮಮ್ 10 to 15 ಇದ್ದೇ ಇದೆ. ಸೊ ಇದೆಲ್ಲ ನೋಡಿ, ಇದೆಲ್ಲ ನೋಡ್ತಿದ್ರೆ ನಿಮಗೆ ಅನಿಸ್ತಿರ್ಬೋದು ಮೇ ಬಿ ಪ್ರೈಸ್ ಎಲ್ಲ 1000 ಮೇಲೇನೆ ಇರುತ್ತೆ ಅಪ್ರಾಕ್ಸಿಮೇಟ್ ಆಗಿ. ನಿಮಗೆ ಸಪೋಸ್ ಇದ್ರ ಬಗ್ಗೆ ಏನಾದ್ರು ಐಡಿಯಾ ಇದ್ರೆ, ಇವಾಗ ಯಾರಾದ್ರೂ ಆರ್ಟಿಸ್ಟ್ ಅಂದ್ರೆ ಡ್ರಾಯಿಂಗ್ ಮಾಡೋರು ಯಾರಾದ್ರೂ ಇದ್ರೆ, ನನಗಂತೂ ಡ್ರಾಯಿಂಗ್ ಅಷ್ಟೊಂದು ಬರಲ್ಲ, ಅದ್ರ ಬಗ್ಗೆ ಐಡಿಯಾ ಇರೋರು ಏನಾದ್ರು ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇದೆಲ್ಲ ನಾನು ತೋರಿಸ್ನಿಲ್ಲ ಪ್ರಾಡಕ್ಟ್ಸ್ ಎಷ್ಟಿರ್ಬೋದು, ಎಷ್ಟು ಪ್ರೈಸ್ ಆಗ್ಬೋದು ಅಂತ. ಬಟ್ ಇವಾಗ ನಾನು ಹೇಳ್ತೀನಿ ಕೇಳಿ. ಸೊ ಇದನ್ನ ಬಂದು ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್, ಮೇಡ್ ಫಾರ್ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಇದು ಗಿಫ್ಟ್ ಪ್ಯಾಕ್ ಕಂಪ್ಲೀಟ್ ಆಗಿ. ಅದು ಅಪಾರ್ಟ್ ಫ್ರಮ್ ದಟ್ ಎಕ್ಸ್ಟ್ರಾ ಕಂಪಾಸ್ ಅಂಡ್ ಒಂದು ಪೆನ್ ಪೆನ್ಸಿಲ್. ಸೊ ಇನ್ನೆಲ್ಲ ರಿಮೈನಿಂಗ್ ಬಂದು ಈ ಬ್ಯಾಗ್ ಅಲ್ಲೇ ಬಂದಿರೋದು. ಇಟ್ ಇನ್ಕ್ಲೂಡಿಂಗ್ ದಿಸ್ ಬ್ಯಾಗ್ ದ ಪ್ರೈಸ್ ಇಸ್ ಜಸ್ಟ್ 799 ಇದರಲ್ಲಿದೆ ನೋಡಿ. ಆಕ್ಚುಲಿ 799 ಇದೆ, ಬಟ್ ನಾನು ಬಾರ್ಗೇನಿಂಗ್ ಮಾಡಿ ಆಕ್ಚುಲಿ 750 ಅಷ್ಟೇ ತಂದಿರೋದು. 750. ಅಂಡ್ ಇದು ಶಾಪ್ ಎಲ್ಲಿದೆ ಅಂದ್ರೆ ಜಯನಗರ್ 4th ಬ್ಲಾಕ್ ಬಸ್ ಸ್ಟ್ಯಾಂಡ್ ಏನಿದೆ ಅಲ್ವಾ, ಅದ್ರ ಅಪೋಸಿಟ್ ಬಿಲ್ಡಿಂಗ್ ಅಲ್ಲಿ, ಅಂದ್ರೆ ಕಾಂಪ್ಲೆಕ್ಸ್ ಜಯನಗರ್ ಶಾಪಿಂಗ್ ಕಾಂಪ್ಲೆಕ್ಸ್ ಏನಿದೆ ಅಲ್ವಾ, ಅದ್ರ ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ, ಫಸ್ಟ್ ಫ್ಲೋರ್ ನೀವು ಎಂಟ್ರಿ ಆದ ತಕ್ಷಣ ಲೆಫ್ಟ್ ಸೈಡ್ ಫಸ್ಟ್ ಶಾಪ್ ಬುಕ್ ಸ್ಟಾಲ್ ಇದೆ ಒಂದಲ್ಲಿ. ಅದು ಆಕ್ಚುಲಿ ಬುಕ್ ಸ್ಟಾಲ್ ನೇಮ್ ಗೊತ್ತಿಲ್ಲ. ಸೊ ಅದೇ ಬುಕ್ ಸ್ಟಾಲ್ ಅಲ್ಲಿ ನಾವು ತಗೊಂಡ್ಬಂದಿರೋದು. ನೀವು ಯಾರಾದ್ರೂ ಬೆಂಗಳೂರು ಲೋಕಲ್ ಅಥವಾ ಬೇರೆ ಊರಿಂದ ಬೆಂಗಳೂರಿಗೆ ಹೋಗಿ ಸ್ಟೂಡೆಂಟ್ಸ್ ಏನಾದ್ರು ಶಾಪಿಂಗ್ ಮಾಡೋದಿದ್ರೆ ಡೆಫಿನೆಟ್ಲಿ ಇದನ್ನ ನೀವು ಗಿಫ್ಟ್ ಆಗಿ ಕೊಡ್ಬೋದು ತುಂಬಾ ಸ್ಟೂಡೆಂಟ್ಸ್ ಗೆ. ಆಕ್ಚುಲಿ ಗಿಫ್ಟ್ ಶಾಪ್ ಅಲ್ಲಿ ಅಂಕಲ್ ಅದನ್ನೇ ಹೇಳಿದ್ದು, ಇದನ್ನ ತುಂಬಾ ಜನ ತಗೊಂಡು ಹೋಗ್ತಾರೆ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಗೆ. ಈಗ ಬರ್ಡೇ ಗಿಫ್ಟ್ ಕೊಡೋದಕ್ಕೆ, ಏನಾದ್ರು ಒಕೇಶನ್ಸ್ ಇದೆ ಅದನ್ನು ಗಿಫ್ಟ್ ಕೊಡೋದಕ್ಕೆ ತಗೊಂಡು ಹೋಗ್ತಾರೆ ಇದನ್ನ. ಸೊ ನಾವು ಆಕ್ಚುಲಿ ಕ್ಲೋತ್ ತಗೋಣ ಅಂತ ಹೋಗಿದ್ದೆ, ಬಟ್ ನನಗೇನೋ ಇದು ಇಷ್ಟ ಆಗಿ ಇದನ್ನ ತಗೊಂಡಿದ್ದೀನಿ. ಬಿಕಾಸ್ ಬಟ್ಟೆಗಳೆಲ್ಲ ಎಲ್ಲ ಊರಲ್ಲಿ ಸಿಗುತ್ತೆ, ಬಟ್ ಈ ತರ ಕ್ರಿಯೇಟಿವ್ ಆಗಿರೋದು ನಮ್ಮೂರಲ್ಲಿ ಸಿಗುತ್ತೆ, ಬಳ್ಳಾರಿ ನಮ್ಗೆ ಆಕ್ಚುಲಿ. ಬಟ್ ಏನಂದ್ರೆ ಇಷ್ಟು ಚೀಪ್ ಪ್ರೈಸ್ ಗೆ ಯಾರು ಡೆಫಿನೆಟ್ಲಿ ಕೊಡಲ್ಲ ನನಗೆ ಗೊತ್ತಿರಾಗೆ. ಸೊ ಅದಕ್ಕೋಸ್ಕರ ಈ ಕಿಟ್ ಇಷ್ಟ ಆಗಿ ಕಂಪ್ಲೀಟ್ ಕಿಟ್ ನ ತಗೊಂಡ್ಬಂದಿದ್ದೀನಿ. ಸೊ ಎಸ್ ಫ್ರೆಂಡ್ಸ್, ಇವತ್ತು ನೋಡಿದ್ರಲ್ಲ, ಇದು ನನಗೆ ಗೊತ್ತಿರಂಗೆ ಒಂದು
ಏನಿದು ಒಳ್ಳೆ ಕಂಟೆಂಟ್ ಇರೋ ವಿಡಿಯೋ ಅಂತಾನೆ ನಾನು ಅನ್ಕೊಂಡಿದ್ದೀನಿ. ನನ್ನ ಪ್ರಕಾರ ಮೇ ಬಿ ನಿಮ್ಗೆ ಹೇಗೆ ಅನ್ಸ್ತೋ ಗೊತ್ತಿಲ್ಲ. ತುಂಬಾ ದಿನ ಆದ್ಮೇಲೆ ಲೆಂದಿ ವಿಡಿಯೋ ಬರ್ತಾ ಇದೆ, ಆದಷ್ಟು ಸ್ಕಿಪ್ ಮಾಡದೆ ನೋಡಿ. ಎಲ್ಲ ಈ ತರ ನಿಮ್ಗೆ ಯೂಸ್ ಆಗೋದು ಐಟಮ್ಸ್ ಇದೆ. ಸ್ಟೂಡೆಂಟ್ಸ್ ಯಾರಾದ್ರೂ ಮಕ್ಕಳ ಮನೇಲಿ ಇದ್ರೆ ಡೆಫಿನೆಟ್ಲಿ ಈ ವಿಡಿಯೋ ನೋಡಿ. ಅದು 4th ಬ್ಲಾಕ್ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಕಾಂಪ್ಲೆಕ್ಸ್ ಅಲ್ಲಿ ಹೇಳಿದ್ನಲ್ಲ ಶಾಪ್, ಅಂದ್ರೆ ಲೆಫ್ಟ್ ತಗೊಂಡ್ರೆ ಫಸ್ಟ್ ಶಾಪ್ ಬುಕ್ ಸ್ಟಾಲ್ ಅಲ್ಲಿ ಮೇಲೆ ಒಂದು ಇರೋದು ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ. ಅಲ್ಲಿ ಹೋಗಿ ನೀವು ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ. ಅವ್ರು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತ ಡೆಫಿನೆಟ್ಲಿ ಅಲ್ಲ, ಬಿಕಾಸ್ ಪ್ರಮೋಷನ್ ವಿಡಿಯೋ ಮಾಡೋದಕ್ಕೆ ನಾನು ಚಾನಲ್ ಅಪ್ಲಿಕೇಬಲ್ ಆಗಿಲ್ಲ. ಸೊ ಡೆಫಿನೆಟ್ಲಿ ನನ್ನ ಪರ್ಸನಲ್ ಒಪಿನಿಯನ್ ಆಗಿರೋದ್ರಿಂದ ಈ ವಿಡಿಯೋ ಮಾಡಿದೀನಿ. ಸೊ ನಾನು ಫೀಡ್ಬ್ಯಾಕ್ ಕೊಟ್ಟಿದ್ದೀನಿ. ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಸ್ ಫ್ರೆಂಡ್ಸ್, ನೀವು ಯಾರಿಗಾದ್ರೂ ಗಿಫ್ಟ್ ಕೊಡೋದ್ರೆ ನೀವು ಫಾಲೋ ಮಾಡ್ಬೋದು ಇಷ್ಟ ಆದ್ರೆ. ಎಸ್ ಫ್ರೆಂಡ್ಸ್, ದಿಸ್ ಇಸ್ ಇಟ್ ಫಾರ್ ಟುಡೇ. ಸೊ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಮತ್ತೆ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.